ಅಕ್ಕಿನ ಮಾರಾಟ ಮಾಡೋದು, ಕಲೆಕ್ಟ್ ಮಾಡ್ಕೊಳ್ಳೋದು, ವಾಪಸ್ಸು ತಿರ್ಗಾ ಬೆಂಗಳೂರಿಗೆ ಕಳ್ಳ ಸಾಗಾಣಿಕೆ ಕಳಿಸೋವಂಥದ್ದು, ಹೊರಗಡೆ ಕಳ್ಳ ಸಾಗಾಣಿಕೆ ಕೆಲವು ಉತ್ತರ ಕರ್ನಾಟಕದ ಕೆಲವು ಪೇಪರ್ನಲ್ಲಿ ನಾವೆಲ್ಲ ಓದೋ. ಅದಕ್ಕೆ ನಾವು ಅದಕ್ಕೆ 5 ಕೆಲವರೆಲ್ಲ ನಮಗೆ ಶಾಸಕರು ಕೆಲವು ಇವರೆಲ್ಲ 10 kg ನಮಗೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ, 5 kg ಅಕ್ಕಿ ಕೊಡೋದು, ಇನ್ನು 5 kg ಬೇಳೆ, ಸಕ್ಕರೆ, ಉಪ್ಪು, ಎಣ್ಣೆ ಇವೆಲ್ಲ ಕೊಡಬೇಕು ಅಂತ ಇನ್ನೊಂದು ವಸ್ತುನ ತೀರ್ಮಾನ ಮಾಡಿದ್ವಿ. ಟೆಂಡರ್ ಕೂಡ ಅದಕ್ಕೆ ಕರೆದಿದ್ದಾರೆ. ಸದ್ಯದಲ್ಲಿ ಅದು ಕೂಡ ಒಂದು ತೀರ್ಮಾನಕ್ಕೆ ತಮ್ಮೆಲ್ಲರ ಹತ್ರಕ್ಕೆ ಬರ್ತದೆ. ಇವನ್ನೆಲ್ಲ ಕೂಡ ನಾವು ಅದನ್ನು ಹಂಚುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಈಗ ನೀವು ರಾಮನಗರ ಜಿಲ್ಲೆಯವರಲ್ಲ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ಸೊ ಇಲ್ಲಿ ರಸ್ತೆಗಳು, ವ್ಯವಹಾರ ಎಲ್ಲ ಕೂಡ ದೊಡ್ಡ ಬದಲಾವಣೆಯನ್ನು ನೀವೆಲ್ಲ ಕಾಣ್ತಾ ಇದ್ದೀವಿ. ಒಂದು ತಲೆಯಲ್ಲಿ ನಿಮ್ಗಿರಬೇಕು, ಈ ಜಿಲ್ಲೆ ಭಾಳ ವಿಶೇಷವಾದಂಥ ಜಿಲ್ಲೆ, ಭಾಳ ಬಲಿಷ್ಠವಾದಂಥ ನಾಯಕರುಗಳು ಕೊಟ್ಟಂಥ ಜಿಲ್ಲೆ. ಈಗ ಚನ್ನಪಟ್ಟಣದಲ್ಲಿ ಒಂದು ಮೆಡಿಕಲ್ ಕಾಲೇಜ್, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಿಕೊಟ್ಟಿದ್ದೇವೆ. ರಾಮನಗರದಲ್ಲಿ ನಮ್ಮ ಯೂನಿವರ್ಸಿಟಿದೊಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೇವೆ. ಈಗ ಜೊತೆಗೆ ಹಾರೋಳ್ಳಿ ತಾಲೂಕಲ್ಲಿ ನಮ್ಮ ಕನಕಪುರ್ಗೆ ಹೊಂದ್ಕೊಂಡಂತೆ ನಾನೇ ಅದನ್ನು ದಯಾನಂದ ಸಾಗರ್ ಕಾಲೇಜ್ಗೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಪ್ರೈವೇಟ್ ಮಾಡಿಕೊಟ್ಟಿದ್ದೇವೆ. ಇನ್ನೊಂದು ಇಲ್ಲಿ ನಮ್ಮ ತುಗುಣಿತವು ರಾಯಸಂದ್ರದಲ್ಲಿ, ಅಲ್ಲೂ ಕೂಡ ಇನ್ನು ಸದ್ಯದಲ್ಲಿ ಅದನ್ನು ಭೂಮಿ ಪೂಜೆ ಮಾಡಿ ಅದನ್ನು ಕೆಲಸ ಮಾಡಲಿಕ್ಕೆ ನಾನು ಅಲ್ಲಿ ಹೇಳಿದ್ದೇನೆ. ಸೊ ಹಿಂಗೆ 4 ಇದನ್ನು ಏನು ಮೆಡಿಕಲ್ ಕಾಲೇಜು ಏನಿದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಷ್ಟಿಲ್ಲ. ಒಂದು ಜಿಲ್ಲೆಗೆ ಒಂದು ಮಾಡೋದು ಕಷ್ಟ ಅಂಥದ್ದು. ಪ್ರೈವೇಟ್ ಅವ್ರದ್ದು, ಗೌರ್ಮೆಂಟು, 2 ಗೌರ್ಮೆಂಟು 2 ಪ್ರೈವೇಟ್ ಅವ್ರದ್ದು. ಆ ರೀತಿ ನಮ್ಮ ಜನರಿಗೆ ಆರೋಗ್ಯಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಈ ರೀತಿ ಒಂದು ಐಸಿಘಾತಗೊತ್ತ ತೀರ್ಮಾನವನ್ನು ಮಾಡಿ ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.